ನಗಳಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಯಾನಪ್ಪ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಜೊತೆಗೂಡಿಕೊಂಡು ರೆಡ್ ಕ್ರಾಸ್ ಸಂಸ್ಥೆಯ ಒಪ್ಪಿಗೆಯನ್ನು ಪಡೆದು ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷ. ಬಹುಶಃ ಬ್ಲಾಕಿನ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ಶೆಟ್ಟಿ, ಅದೇ ರೀತಿ ನಮ್ಮ ವಿವಿಧ ಘಟಕಗಳು, ಅದು ಯೂತ್ ಕಾಂಗ್ರೆಸ್ ಘಟಕ ಅಂತ ಫಿರೋಜ್ ಅವರು, ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅಂತ ದೇವಕಿ ಪೂಜಾರಿ ಅವರು, ನಮ್ಮ ಇಂಟಕ್ ಘಟಕದ ಅಧ್ಯಕ್ಷ ಅಂತ ಹರೀಶ್ ರವರು, ಅದೇ ಮತ್ತು ಯೂತ್ ಅಧ್ಯಕ್ಷ ಆಗಿಂತ ಸಿದ್ದೀಕ್, ಇಂಟಕ್ನ ಯೂತ್ ಸಿದ್ದೀಕ್ರವರು, ಅದು ನಮ್ಮ ಹಿಂದುಳಿದ ವರ್ಗದ ಇನ್ನಿತ ಎಲ್ಲ ಬೇರೆ ಬೇರೆ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಂತ ಆಲ್ವಿನ್ ಡಿಸೋಜರ್ ಅವರು, ಇನ್ನಿತ ಎಲ್ಲ ವಿವಿಧ ಘಟಕಗಳ ಸಹಕಾರದೊಂದಿಗೆ ಬಹುಶಃ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಬ್ಲಡ್ ಕ್ಯಾಂಪ್ ಹಮ್ಮಿಕೊಳ್ಳುವ ಮೂಲಕ ಸರ್ವ ಜನರಿಗೂ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ಮತ್ತು ಎಲ್ಲ ರಾಜ್ಯಕ್ಕೆ ಪಕ್ಷದವರಿಗೂ ಮಾದರಿಯಾಗಿದ್ದಾರೆ. ಇವತ್ತು ಜನಸಾಮಾನ್ಯ ಮತ್ತು ವೈದ್ಯರು ಮತ್ತು ಇನ್ನಿತರ ಆಸ್ಪತ್ರೆಯವರು, ನಮ್ಮ ಕಾರ್ಯಕರ್ತರು ಮತ್ತು ಸನ್ಮಿತರು ಮತ್ತು ಪಕ್ಷದ ಮುಖಂಡರು ಇವತ್ತು ಆಸ್ಪತ್ರೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಇದು ಬಹುಶಃ ಇವತ್ತು ನಮಗೆ ಬ್ಲಡ್ಡಿನ ಕೊರತೆ ಆಗ್ತದಿಂದ ಗಮನಕ್ಕೆ ಬಂದಾಗ ಇದನ್ನು ತ್ವರಿತಗತಿಯಲ್ಲಿ ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ಬ್ಲಡ್ ಕ್ಯಾಂಪ್ ಹಮ್ಮಿಕೊಳ್ಳುವ ಮೂಲಕ ಇವತ್ತು ಕೊಡುವಂಥ ರಕ್ತದಾನ ಭವಿಷ್ಯದ ದಿನಗಳಲ್ಲಿ ಭಾಳಷ್ಟು ಜನರ ಜೀವನ ಉಳಿಸುತ್ತದೆ. ರಕ್ತದಾನದಷ್ಟು ಶ್ರೇಷ್ಠ ದಾನ ಯಾವುದು ಕೂಡ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ರಕ್ತದಾನ ಮಾಡುವುದು ಬಹುಶಃ ಇದು ಅತ್ಯಂತ ಪುಣ್ಯದ ಕೆಲಸ ಮತ್ತು ಅತ್ಯಂತ ಒಂದು ದೇಶ ಕೊಡುತ್ತಂಥ ಕೊಡುಗೆ ಮತ್ತು ಎಲ್ಲ ಯುವಕರಿಗೊಂದು ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಲ್ಲ ಘಟಕಗಳ ಆ ಒಂದು ಸಹಕಾರ ಪಡೆದುಕೊಂಡು ಹಮ್ಮಿಕೊಂಡಂಥ ಸಂತೋಷ್ ಕುಮಾರ್ ಶೆಟ್ಟಿಯವರಿಗೂ ಮತ್ತು ಎಲ್ಲ ನಮ್ಮ ಆ ಒಂದು ಅಂಗಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಿಕೊಂಡು ಈ ಒಂದು ಕಾಲಘಟ್ಟದಲ್ಲಿ ಯಾರು ಬಂದು ಇವತ್ತು ಆ ಒಂದು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದಾರಾ ಅವರೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಪುಣ್ಯ ಕಟ್ಟಿಕೊಳ್ಳುವಂಥವರು. ಬಹುಶಃ ಅವರೆಲ್ಲರಿಗೂ ಕೂಡ ಇವತ್ತು ಮಾದರಿಯಾಗಿದ್ದಾರೆ. ಆದಷ್ಟು ಈ ಒಂದು ಏನು ನಮ್ಮ ಜನಜಾಗೃತಿ ಇದೆ ಮುಂದಿನ ದಿನದಲ್ಲಿ ಪ್ರತಿಯೊಂದು ವಲಯ ಮಟ್ಟದಲ್ಲಿ ಕೂಡ ಇವತ್ತು ಮಾಡಲಿಕ್ಕೆ ಖಂಡಿತವೇ ನಾವು ಕ್ರಮ ಕೈಗೊಂಡು ಆದಷ್ಟು ಯುವಕರು ಹಿರಿಯರ ಆ ಒಂದು ಬ್ಲಡ್ ಡೊನೇಷನ್ ಮೂಲಕ ಸಮಾಜದ ಸರ್ವರ ಜೀವನ ರಕ್ಷಿಸಲಿಕ್ಕೆ ಕಾಂಗ್ರೆಸ್ ಇವತ್ತು ಬದ್ಧವಾಗಿದೆ. ಕೋವಿಡ್ನಲ್ಲಿ ಕಾಂಗ್ರೆಸ್ ತನ್ನ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಒಂದು ದೊಡ್ಡ ಮಟ್ಟದ ಆ ಒಂದು ಸೇವೆಯನ್ನು ಈ ಸಮಾಜ ಮತ್ತು ದೇಶಕ್ಕೆ ಇವತ್ತು ಕೊಟ್ಟಿದೆ. ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಏನು ಮನೋಭಾವ ಇದೆ ಈ ಸಂದರ್ಭ ಕೂಡ ಇವತ್ತು ತೋರಿಸಿಕೊಂಡ ವಿಚಾರ ಇವತ್ತು ಆಗಿದೆ. ಇದರ ಜೊತೆಯಲ್ಲಿ ನಾನು ಕೇಂದ್ರ ಸರ್ಕಾರದ ನೀತಿಯನ್ನು ತೀವ್ರ ಖಂಡಿಸ್ತೇನೆ. ಅಖಿಲ ಭಾರತ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಶ್ರೀನಿವಾಸ್ನವರು ನಮ್ಮ ಕರ್ನಾಟಕದವರು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೋವಿಡ್ ಸಂಬಂಧಪಟ್ಟಂತೆ ಹಗಲಿರುಳು ಕೆಲಸ ಮಾಡಿ ಅಗತ್ಯ ಬಂದವರಿಗೆ ಎಲ್ಲ ರೀತಿಯ ಸಹಕಾರ ಮಾಡಿಕೊಂಡು ಈ ಸೇವೆಯಲ್ಲಿ ಯುವಕರಿಗೊಂದು ಮಾದರಿಯಾಗಿದ್ದಂಥ ಸಂದರ್ಭದಲ್ಲಿ ಇವರ ಸೇವೆಯನ್ನು ಸಹಿಸದೆ ನಿನ್ನೆ ಕೇಂದ್ರ ಸರ್ಕಾರ ಅವರ ಮೇಲೆ ತನಿಖೆಗೆ ಆದೇಶ ಮಾಡಿದೆ ಕ್ರೈಮ್ ಬ್ರ್ಯಾಂಚ್ ಮುಖಾಂತರ. ಯಾವ ಮನೋಭಾವ ಇದೆ ಈ ಸಂದರ್ಭದಲ್ಲಿ ಕೂಡ BJP ತಮ್ಮ ರಾಜ್ಯವನ್ನು ಬಿಟ್ಟಿಲ್ಲ ಎಂಬ ಭಾಳ ಸ್ಪಷ್ಟವಾಗಿ ಇವತ್ತು ಕಾಣ್ತದೆ. ಕೋವಿಡ್ ಸಂದರ್ಭದಲ್ಲಿ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಬಹುಶಃ ಇವು ಸರ್ಕಾರದ ತಪ್ಪು ನಿಲುವಿನಿಂದ ಚಿಂತಿತರಾಗಿದ್ದಾರೆ. ಯಾರೆಲ್ಲ ಮುಂದೆ ಬಂದು ಸಹಕಾರ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅವ್ರಿಗೆ ಮುಂದೆ ನಿಂತು ಸಹಕಾರ ಕೊಡೋ ಬದಲು ನೀನು ಅದನ್ನೆಲ್ಲಿಂದ ತರ್ತಿ ಇದನ್ನೆಲ್ಲಿಂದ ತರ್ತಿ ಅಂತೇಳಿ ತನಿಖೆ ಮಾಡೋದಾದರೆ ಇನ್ನು ಮುಂದಕ್ಕೆ ಯಾವ ಸಂಘ ಸಂಸ್ಥೆಗಳು ಬಂದು ಮುಂದೆ ಜನರಿಗೆ ಕೆಲಸ ಮಾಡ್ತದೆ? ಯಾರು ವೈಯಕ್ತಿಕವಾಗಿ ಮುಂದೆ ನಿಂತು ಧೈರ್ಯವಾಗಿ ಬಂದು ಕೆಲಸ ಮಾಡಲಿಕ್ಕೆ ಧೈರ್ಯ ಬರ್ತದೆ? ನೀವು ಜನಸಾಮಾನ್ಯ ಕೆಲಸ ಮಾಡೋರಿಗೆ, ಈ ಒಂದು ಕಷ್ಟದಲ್ಲಿದ್ದವರಿಗೆ ಸಹಕಾರ ಮಾಡುವವರಿಗೆ ಅವರ ಮೇಲೆ ತನಿಖೆ ಮಾಡೋದಂತ ಹೇಳಿದರೆ ಬಹುಶಃ ಈ ಸರ್ಕಾರದ ಮನೋಭಾವ ಬಹುಶಃ ತೀವ್ರವಾಗಿ ಸರ್ವರು ಕೂಡ ಖಂಡಿಸಬೇಕಾಗ್ತದೆ. ಇದು ಮಾನವೀಯತೆ ಒಂದು ಮನೋಭಾವ ಅಲ್ಲ. ಅದಕ್ಕೆ ಶ್ರೀನಿವಾಸ್ ಅವರ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಎಲ್ಲ ಘಟಕ ಕೂಡ ನಾವು ಬಹುಶಃ ನಾವು ತಮ್ಮ ಒಗ್ಗಟ್ಟನ್ನು ತೋರಿಸ್ಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಯೂತ್ ಕಾಂಗ್ರೆಸ್ನ ಶ್ರೀನಿವಾಸ್ ಥರ ಎಲ್ಲ ಕಡೆಯಲ್ಲಿ ಕೂಡ ಯೂತ್ ಕಾಂಗ್ರೆಸ್ನ ಮುಖಂಡ ಮುಂದೆ ನಿಂತು ಆ ಕೆಲಸ ಮಾಡಬೇಕಂತೇಳಿ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. you
ಇವತ್ತಿನ ದಿವಸ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಅದರ ಘಟಕ ಅಂಗವಾದ ಯುವ ಕಾಂಗ್ರೆಸ್, ಇಂಟಕ್, ಮಹಿಳಾ ಕಾಂಗ್ರೆಸ್, ಹಾಗೆ ಹಿಂದುಳಿದ ವರ್ಗ, ಹಾಗೆ ಅಲ್ಪಸಂಖ್ಯಾತ ವಿಭಾಗ ಮತ್ತು ಕಾರ್ಮಿಕ ವಿಭಾಗ, ಹಾಗೆ ಕಿಸಾನ್ ಘಟಕ, ಹಾಗೆ ಎಲ್ಲ ನಮ್ಮ ಒಂದು ಅಂಗಪಕ್ಷದ ಮುಖಾಂತರ ಇವತ್ತು ನಾವು ನಮ್ಮ ಒಂದು ರಕ್ತದಾನ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ನಮ್ಮ ಈ ಕ್ಷೇತ್ರದ ಶಾಸಕರು ಹಾಗೆ ಮಾಜಿ ಸಚಿವರಾದ ಯುಟಿ ಖಾದರ್ ಅವರು ಈ ಒಂದು ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭ ಇದು ಭಾಳ ಒಂದು ಕಠಿಣವಾದ ಸಂದರ್ಭ, ಇಡೀ ಜಗತ್ತಿಗೆ ಬಂದಂಥ ಕೊರೋನಾ ಸಂದರ್ಭ. ಯಾಕೆಂದರೆ ಇದು ಭಾಳ ಅಗತ್ಯ ಉಂಟು, ಇದು ಭಾಳ ಕಷ್ಟಕಾಲದ ಸಂದರ್ಭ. ನಾವು ಯುವಕರು ರಕ್ತದಾನ ಮಾಡುವ ಭಾಳ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲೇ ಹೇಳಿಕೊಂಡು ನಾವು ಈ ಒಂದು ನಮ್ಮ ಬ್ಲಾಕ್ ಮಟ್ಟದಲ್ಲಿ ನಾವು ಈ ಆಯೋಜನೆ ಮಾಡಿದ್ವಿ. ಯಾಕೆಂದರೆ ಈಗಾಗಲೇ ವ್ಯಾಕ್ಸಿನ್ ಕೊಡುವ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ವ್ಯಾಕ್ಸಿನ್ ಕೊಟ್ಟ ಮೇಲೆ ಒಂದು 60 ದಿವಸವಾದರೂ ಒಂದು ಅದಕ್ಕೆ ಮತ್ತೆ ರಕ್ತದಾನ ಕೊಡಲಿಕ್ಕೆ 60 ದಿವಸವರೆಗೆ ರಕ್ತದಾನ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ನಾವು ಈ ರಕ್ತದಾನ ಒಂದು ಶಿಬಿರವನ್ನು ಎಲ್ಲ ಸಂಘಟನೆಗಳು ಮಾಡೋದು ಭಾಳ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕೆಂದರೆ ನಾವು ಈಗ ಇನ್ನು ಮುಂದಿನ ದಿನಗಳಲ್ಲಿ ರಕ್ತದ ಅಭಾವ ಖಂಡಿತವಾಗಿ ಬರ್ತದೆ. ಒಂದು ಅಪಘಾತ ಸಂದರ್ಭದಲ್ಲಿ ರಕ್ತ ಬೇಕಾಗ್ತದೆ, ತುಂಬ ಒಂದು ರಕ್ತ ಕಮ್ಮಿ ಇದ್ದವರಿಗೆ ರಕ್ತ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅನೇಕ ಜೀವಗಳು ಹೋಗುವ ಒಂದು ಸಂದರ್ಭ ಇದೆ. ಅದಕ್ಕೆ ಬೇಕಾಗಿ ನಾವು ಎಲ್ಲರೂ ನಾವು ಈ ಒಂದು ರಕ್ತದಾನ ಶಿಬಿರಕ್ಕೆ ಮಹತ್ವವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಇನ್ನೊಂದು, ಈ ಒಂದು ಸಂದರ್ಭ ನಮ್ಮ ಕೊರೋನಾ ಸಂದರ್ಭ, ಇದು ಇಂಥ ಸಂದರ್ಭ ಯಾವತ್ತೂ ಬಂದಿಲ್ಲ, ಈ ನಮ್ಮ ಜಗತ್ತಿಗೆ ಬಂದಿಲ್ಲ. ಆದ ಕಾರಣ ಎಲ್ಲ ಸಂಘಟನೆಗಳು ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಬೇಕು. ಆದ ಕಾರಣ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಸಹ ನಾವು ಈ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡೋ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಹೇಳಿಕೊಂಡು, ಎಲ್ಲ ಒಂದು ನಮ್ಮ ಈ ಒಂದು ರಕ್ತದಾನ ಕೊಟ್ಟಂಥ ಎಲ್ಲ ಯುವಕರಿಗೆ, ಹಾಗೆ ಇಲ್ಲಿ ಬಂದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಈ ಏನೋಪಾಯ ಮೆಡಿಕಲ್ ಅಕಾಡೆಮಿ, ಹಾಗೆ ರೆಡ್ ಕ್ರಾಸ್, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಘಟಕಗಳಿಗೆ ನಾನು ಆತ್ಮೀಯವಾದ ಅಭಿನಂದನೆ ಸಲ್ಲಿಸಿಕೊಂಡು ಎಲ್ಲರಿಗೆ ಒಳ್ಳೆಯದಾಗಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತೋಷ್ ಶೆಟ್ಟಿಯವರ ನೇತೃತ್ವದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರ ಆದೇಶದಂತೆ ಇವತ್ತು ಉಳ್ಳಾಲ ಬ್ಲಾಕಿನ ಕೊಣಾಜೆ ಗ್ರಾಮದ ಈ ಒಂದು ಲಯನ್ಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಒಂದು ಸಮ್ಮೇಳನದಲ್ಲಿ ರಕ್ತದಾನ ಶಿಬಿರವನ್ನು ಏನಪ್ಪಯ ಕಾಲೇಜಿನ ಮುಖಾಂತರ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಬೆಳಿಗ್ಗೆ 10 ಗಂಟೆಗೆ ಸನ್ಮಾನ್ಯ ಯುಟಿ ಖಾದರ್ ಅವರು ಈ ಒಂದು ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನು ಕೊಟ್ಟ ನಂತರ ಹಲವಾರು ಮಂದಿ ಬಂದು ಇಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದವರೆಗೂ ಕೂಡ ಈ ಒಂದು ರಕ್ತದಾನ ಶಿಬಿರ ನಡೆಯಲಿಕ್ಕಿದೆ. ಈಗಾಗಲೇ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿಯವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಈ ಕೊರೋನಾ ಮಹಾಮಾರಿಗೆ ವ್ಯಾಕ್ಸಿನ್ ಕೊಡುವಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾ ಇದೆ. ಈಗಾಗಲೇ 1% ವ್ಯಾಕ್ಸಿನನ್ನು ಮಾತ್ರ ರಾಜ್ಯಾದ್ಯಂತ ನೀಡಲಾಗಿದೆ. ಇನ್ನು 99% ವ್ಯಾಕ್ಸಿನ್ ಕೊಡುವಂಥ ಕೆಲಸ ಬಾಕಿ ಇದೆ. ಈ ಬಾಕಿ ಇದ್ದಂಥ ವ್ಯಾಕ್ಸಿನ್ ಕೊಟ್ಟ ನಂತರ ರಕ್ತದಾನ ಶಿಬಿರವನ್ನು ಅಥವಾ ರಕ್ತವನ್ನು ದಾನ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಈಗಾಗಲೇ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಂಥ ಬ್ಲಾಕಿನ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿಯವರಿಗೆ ಮತ್ತು ಆದೇಶವನ್ನು ನೀಡಿದಂಥ ಯುಟಿ ಖಾದರ್ ಅವರಿಗೆ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರು ಹೇಳಿದ ಹಾಗೆ ಈ ಒಂದು ಕೆಲಸ ಈಗಾಗಲೇ ಹಲವಾರು ಸಂಘಟನೆಗಳು ಕೂಡ ಈಗಾಗಲೇ ರಕ್ತದಾನ ಶಿಬಿರವನ್ನು ಈಗಾಗಲೇ ಹಮ್ಮಿಕೊಂಡು ಬಂದಿದೆ. ನಾವು ಕೂಡ ಹೇಳುವುದು ಕಾಂಗ್ರೆಸ್ ಪಕ್ಷದ ಮುಖಾಂತರ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಕೆಲಸವನ್ನು ಆದಷ್ಟು ಶೀಘ್ರವಾಗಿ ಮಾಡಿಕೊಂಡು ಆದಷ್ಟು ರಕ್ತವನ್ನು ಶೇಖರಣೆ ಮಾಡಿಕೊಂಡು ಜನರಿಗೆ ಈ ರಕ್ತ ಬೇಕಾದಂಥ ಸಂದರ್ಭದಲ್ಲಿ ಉಪಯೋಗವಾಗುವಂಥ ಒಂದು ದೃಷ್ಟಿಯಲ್ಲಿ ತಾವೆಲ್ಲರೂ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ತಮ್ಮಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು
ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಕೂಡ ಈ ಕೆಲಸವನ್ನು ಮಾಡಬೇಕು ಎಂಬ ಆದೇಶವನ್ನು ನೀಡಿದ್ದಾರೆ. ಇದು ಒಂದು ಒಳ್ಳೆಯ ಹೆಜ್ಜೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು KPCC ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಈ ರಕ್ತದಾನ ಶಿಬಿರದಲ್ಲಿ ಯಾರೆಲ್ಲ ಪಾಲ್ಗೊಂಡು ರಕ್ತವನ್ನು ದಾನ ಮಾಡಿದ್ದಾರೆ ಅವರಿಗೂ ಕೂಡ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಕೋವಿಡ್-19ನ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇನ್ನೇನು 15 ದಿವಸಗಳಲ್ಲಿ 18ರ ಮೇಲ್ಪಟ್ಟ ಯುವಕರಿಗೆ ವ್ಯಾಕ್ಸಿನ್ ಪ್ರಾರಂಭವಾಗ್ತದೆ. ಈಗ ತಾನೇ ಡಾಕ್ಟರ್ಗಳ ಮಾಹಿತಿ ಪ್ರಕಾರ ಒಬ್ಬರು ವ್ಯಾಕ್ಸಿನ್ ತಗೊಂಡ್ರೆ 3-4 ತಿಂಗಳು ಅವರಿಗೆ ರಕ್ತದಾನ ಮಾಡುವ ಹಾಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈಗ ತಾನೇ ಆಸ್ಪತ್ರೆಗಳಲ್ಲಿ, ವಿವಿಧ ಆಸ್ಪತ್ರೆಗಳಲ್ಲಿ ರಕ್ತದ ಅಭಾವ ಎದ್ದು ಕಾಣುತ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರ ನಿರ್ದೇಶನದ ಪ್ರಕಾರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್, ಇಂಟೆಕ್ ಹಾಗೂ ಮಹಿಳಾ ಕಾಂಗ್ರೆಸ್, ಅಲ್ಪಸಂಖ್ಯಾತ ಘಟಕ, ಕಿಸಾನ್ ಘಟಕ, ಹಿಂದುಳಿದ ವರ್ಗ, ವಿವಿಧ ಎಲ್ಲ ಘಟಕಗಳು ಸೇರಿಕೊಂಡು ಇವತ್ತು ನಾವು ಲಯನ್ಸ್ ಕ್ಲಬ್ನಲ್ಲಿ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ನಾವು 8:30ರಿಂದ 1:30 2 ಗಂಟೆ ತನಕ ನಾವು ರಕ್ತದಾನ ಶಿಬಿರ ಮಾಡಿದ್ದೇನೆ. ಈಗಾಗಲೇ ನಾವು 66 ಯೂನಿಟ್ಗಳನ್ನು ನಾವಿಲ್ಲಿ ಶೇಖರಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ನಾಯಕರು, ಇಂಟಕ್ ಹಾಗೂ ಯುವ ಕಾಂಗ್ರೆಸ್, ಎಲ್ಲ ಅಲ್ಪಸಂಖ್ಯಾತ ಘಟಕ, ಎಲ್ಲ ವಿವಿಧ ಘಟಕಗಳು ಕೊನೆಯ ತನಕ ನಮ್ಮ ಜೊತೆ ಇದ್ದು ನಮ್ಮ ಅಧ್ಯಕ್ಷರಿಗೆ ಶಕ್ತಿ ತುಂಬಿದ್ದಾರೆ. ಎಲ್ಲರ ಪರವಾಗಿ ನಾನು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಎಲ್ಲರಿಗೂ ನಾನು ರಕ್ತದಾನ ಮಾಡಿದಂಥ ಎಲ್ಲ ಯುವ ಸಂತೋಷ್ ಕುಮಾರ್ ಶೆಟ್ಟಿಯವರು ಕೂಡ ಈ ದಿವಸ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿ ಅವರು ಕೂಡ ರಕ್ತದಾನ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಇದೊಂದು ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪರವಾಗಿ, ನಾನು ಶಾಸಕರ ಪರವಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಅವರು ಕೂಡ ನಮ್ಮ ಜೊತೆ ಅವರ ಸಹಯೋಗದಿಂದ ಮಾಡಿದ್ದೇವೆ ಮತ್ತು ರೆಡ್ ಕ್ರಾಸ್ ಅದರ ಸಹಯೋಗದಿಂದ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಲಯನ್ಸ್ ಸೇವಾ ಅವರಿಗೂ ಕೂಡ ನಾನು ರವಿರಾಜ್ ಶೆಟ್ಟಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.